ನಮಸ್ಕಾರ. ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿಗೆ ಹೋಗಿದ್ದೀವಿ ನಾವು. ಔರಾದ್ ಬೀದರ್ನಿಂದ 45 ಕಿಲೋಮೀಟರ್ಗಳಷ್ಟು ದೂರ. ಅಲ್ಲಿ ಇವಾಗ ಮಹಾಶಿವರಾತ್ರಿಯ ಸಮಯದಲ್ಲಿ ಜಾತ್ರೆ ನಡೆಯುತ್ತೆ. ಅಮರೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತೆ. ಸೊ ಹಂಗಾಗಿ ನಾವೆಲ್ಲರೂ ಅಲ್ಲಿ ಹೋಗಿದ್ದೀವಿ. ಈ ದೇವಸ್ಥಾನದ ಹಿನ್ನೆಲೆಯನ್ನ ಸ್ವಲ್ಪ ನೋಡ್ಕೊಂಡ್ ಬರೋಣ. ಈ ಪ್ರದೇಶವೆಲ್ಲ ಮೊದಲು ಕಾಡೆ ಇತ್ತಂತೆ. ಯನಗುಂದಿಯಿಂದ ಹತ್ತಿರದಲ್ಲಿ ಇರ್ತಕ್ಕಂಥ ಯನಗುಂದ ಗ್ರಾಮದಲ್ಲಿ ಒಬ್ಬ ರೈತರು ಹಸುಗಳನ್ನ ಮೇಯಿಸೋದಕ್ಕೆ ಅಂತ ತಗೊಂಡ್ ಬರ್ತಿದ್ರಂತೆ ಈ ಕಾಡಿಗೆ. ಅದರಲ್ಲಿ ಒಂದು ಹಸು ಪ್ರತಿದಿನ ಒಂದು ಇರುವೆ ಗೂಡಿಗೆ ಹಾಲನ್ನ ನೀಡ್ತಿತ್ತಂತೆ. ಹಸು ಮನೆಗೆ ಹೋದ ತಕ್ಷಣ ಹಾಲನ್ನ ಕೆರೆಯುವಾಗ ನೋಡಿದ್ರೆ ಕೆಚ್ಚಲು ಖಾಲಿ ಇರ್ತಿತ್ತಂತೆ. ರೈತ ಇದನ್ನ ಗಮನಿಸಿ ಹಸು ಕಾಡಿಗೆ ಹೋದಾಗ ಆ ಹಸುವನ್ನ ಹಿಂಬಾಲಿಸಿ ನೋಡ್ತಾರಂತೆ. ಹಸು ಬಂದು ಒಂದು ದಿಬ್ಬದ ಮೇಲೆ ನಿಂತ್ಕೊಂಡು ಅದರ ಹಾಲನ್ನ ನೆಲದ ಸಣ್ಣ ರಂಧ್ರಕ್ಕೆ ಹರಿತಾ ಇತ್ತಂತೆ. ಕುತೂಹಲದಿಂದ ರೈತ ಅದನ್ನ ಅಗೆದು ನೋಡಿದಾಗ ಅದರ ಕೆಳಗಡೆ ಒಂದು ಲಿಂಗವನ್ನ ಕಂಡ್ಕೊಂಡ್ರಂತೆ. ಅದನ್ನ ಗ್ರಾಮಸ್ಥರಿಗೆ ಹೇಳಿದಾಗ ಆ ಲಿಂಗವನ್ನ ಗ್ರಾಮಸ್ಥರು ಉದ್ಭವ ಲಿಂಗ ಅಂತ ಕರೆದ್ರಂತೆ. ನಂತರ ದೇವಾಲಯವನ್ನ ನಿರ್ಮಿಸ್ತಾರೆ. ಈ ದೇವಸ್ಥಾನ 10ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯದ ವಿನ್ಯಾಸ ಸಾಂಪ್ರದಾಯಿಕ ದ್ರಾವಿಡ ಶೈಲಿಯನ್ನ ಅನುಸರಿಸುತ್ತೆ. ಸೂಕ್ಷ್ಮವಾಗಿ ಕೆತ್ತಿದ ಕಂಬಗಳು ಮತ್ತು ದೊಡ್ಡ ಸಭಾಂಗಣವನ್ನ ಹೊಂದಿರತಕ್ಕಂತ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿಯ ಸಮಯದಲ್ಲಿ ವಿಜೃಂಭಣೆಯಿಂದಾನೇ ಜಾತ್ರಾ ಮಹೋತ್ಸವ ನಡೆಯುತ್ತೆ. 2026ನೇ ಇಸ್ವಿಯಲ್ಲಿ ಕೂಡ 12ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೂ ಸತತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿತ್ತು. ಪಾದಪೂಜೆ, ಭಜನೆ, ಕೀರ್ತನೆ, ಸಂಗೀತ ದರ್ಬಾರ್, ಮಹಾಶಿವರಾತ್ರಿ ಎಂದು ಅಗ್ನಿ ಪೂಜೆ, ರಥೋತ್ಸವ, ಜಂಗಿ ಕುಸ್ತಿ, ಪಶು ಪ್ರದರ್ಶನ ಆಗಿರಬಹುದು. ಹೀಗೆ ದಿನೇ ದಿನೇ ಕಾರ್ಯಕ್ರಮಗಳು, ಹಲವಾರು ಕಾರ್ಯಕ್ರಮಗಳನ್ನ ಆಯೋಜಿಸಿದ್ರು. ಈ ಎಲ್ಲಾ ಕಾರ್ಯಕ್ರಮಗಳು ದೇವಸ್ಥಾನದ ಆವರಣದಲ್ಲಿಯೇ ನಡೆಯುತ್ತವೆ. ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ಕೂಡ. ಈ ಎಲ್ಲಾ ಕಾರ್ಯಕ್ರಮಗಳನ್ನ ನೋಡಿ ಕೇಳಿ ಭಕ್ತಾದಿಗಳು ಕೂಡ ತುಂಬಾ. ಇಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿ ಎಂದು ತುಂಬಾ ವಿಜೃಂಭಣೆಯಿಂದಾನೇ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಇಲ್ಲಿ ಮಹಾಶಿವರಾತ್ರಿ ಹಬ್ಬದಂದು ರಥೋತ್ಸವ ಮೆರವಣಿಗೆ ಆಗ್ತಾ ಇದೆ, ನೋಡ್ತಿದ್ದೀರಾ. ಸುಮಾರು ನಸುಕಿನಲ್ಲಿ 4 ಗಂಟೆ ಅಷ್ಟೊತ್ತಿಗೆನೆ ಮೆರವಣಿಗೆ ಶುರು ಆಗುತ್ತೆ. ಬೆಳಗಿನ ಜಾವ ಅಷ್ಟೊತ್ತಿಗೆ ರಥೋತ್ಸವ ಮುಗಿಯುತ್ತೆ. ಇಲ್ಲಿ ಕರ್ನಾಟಕ ಅಷ್ಟೇ ಅಲ್ಲದೆ ಪಕ್ಕದಲ್ಲಿರ್ತಕ್ಕಂಥ ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ವಿವಿಧೆಡೆಯಿಂದ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ತಮ್ಮ ತಮ್ಮ ಬಯಕೆಗಳನ್ನ ಈಡೇರಿಸ್ಕೊಳ್ತಾರೆ ಅಂತಾನೆ ಹೇಳ್ಬಹುದು. ಇಲ್ಲಿ ರಥೋತ್ಸವ ಆಗೋ ಹೊತ್ತಿಗೆ ಬಹಳಷ್ಟು ಜನ ಬಂದಿರ್ತಾರಲ್ಲ, ಬಂದು ದರ್ಶನವನ್ನ ಪಡ್ಕೊಂಡು ದೇವರಿಗೆ ಇಲ್ಲಿ ಒಳಗಡೆ ಕೂರ್ಸಿದ್ದಾರೆ, ನೋಡ್ತಿದ್ದೀರಾ ನೀವು. ಅಲ್ಲಿ ಟೋಪಿ ಮತ್ತು ಟಾವಿಲು, ಟೋಪಿ ಮತ್ತು ಶಲ್ಯ ಅಂತ ಕರೀತಾರೆ. ಅದನ್ನ ದೇವ್ರಿಗೆ ಇರಿಸೋದು. ಅವರ ಹರಕೆ ಮಾಡ್ಕೊಂಡಾಗ ಈ ತರ ಮಾಡಿ ದೇವ್ರ ದರ್ಶನ ತಗೊಂಡು ಹೋಗ್ತಾರೆ. ನಾವು ಏನಾದ್ರೂ ಭಕ್ತಿಯಿಂದ ಬೇಡ್ಕೊಂಡ್ರೆ ಅದಾಗತ್ತೆ ಅನ್ನೋದು ಭಕ್ತಾದಿಗಳ ನಂಬಿಕೆ. ನಾವು ಕೂಡ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ದೇವ್ರ ದರ್ಶನವನ್ನ ಪಡ್ಕೊಂಡು ಎಲ್ರು ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ದೇವಸ್ಥಾನನೆಲ್ಲ ಸುತ್ತಾಡಿ ಅದಾದ್ಮೇಲೆ ಆದಿ ಅಂತೂ ತುಂಬಾನೇ ಹಠ ಮಾಡ್ತಿದ್ದ ಜಾತ್ರೆಗೆ ಹೋಗ್ಬೇಕು ಅಂತ. ಯಾಕೆ ಅಂದ್ರೆ ಅಲ್ಲೆಲ್ಲ ಗೇಮ್ಸ್ ಆಡಕ್ ಸಿಗತ್ತೆ ಅನ್ನೋ ಉದ್ದೇಶದಿಂದ. ಸೊ ಹಂಗಾಗಿ ನಮ್ಮ ಅಣ್ಣಂದ್ರೆ ಏನ್ ಮಾಡಿದ್ರು, ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಗೇಮ್ಸ್ ಆಡೋದಕ್ಕೆ ಕರ್ಕೊಂಡು ಹೋದ್ರು. ನಾವು ನಮ್ಮ ಅತ್ತಿಗೆಯಂದ್ರು ಎಲ್ಲ ಶಾಪಿಂಗ್ ಮಾಡ್ಕೊಳಕ್ ಹೋದ್ವಿ. ಜಾತ್ರೆಯಲ್ಲಿ ಏನೇನ್ ಸಿಗತ್ತೆ ಅನ್ನೋದೆಲ್ಲ ನಿಮ್ಗೂ ಗೊತ್ತಿರತ್ತೆ. ಅದು ಅಲ್ಲದೆ ಹೆಣ್ಮಕ್ಳಿಗೆ ಜಾತ್ರೆ ಎಲ್ಲ ಹೋದ್ರೆ ತಗೊಳೋದಕ್ಕಿಂತಲೂ ನೋಡೋದೇ ಜಾಸ್ತಿ. ನೀವು ನೋಡ್ತಿದ್ದೀರಾ ಯಾವ ಪ್ಲೇಸಿಗೆ ಹೋದ್ರು ಹೆಣ್ಮಕ್ಳು ಹೇಗ್ ನೋಡ್ತಿದ್ದಾರೆ ಅಂತ. ಮೊಮ್ಮಕ್ಕಳಿಗೆ ಆಟಿಕೆಗಳಾಗಿರ್ಬಹುದು, ಬಳೆಗಳಾಗಿರ್ಬಹುದು, ಮೇಕಪ್ ಐಟಮ್ಸ್ ಆಗಿರ್ಬಹುದು, ಪ್ರತಿಯೊಂದು ಕಡೆನೂ ಹೆಣ್ಮಕ್ಳು ಇಲ್ಲಿ ಮಕ್ಕಳಿಗೆ ಗೇಮ್ಸ್ ಆಡೋದಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಮಕ್ಕಳೆಲ್ಲ ಗೇಮ್ಸ್ ಆಡ್ತಿದ್ದಾರೆ, ನೋಡ್ತಿದ್ದೀರಾ.
ಇಲ್ಲಿ ನಮ್ಮ ಅಣ್ಣನ ಮಗ ಇವನನ್ನ ನೋಡಿ. ಇವನ್ ಹೆಸರು ನಿಕ್ಷಯ್ ಅಂತ. ಇವ್ರಣ್ಣ ಸಂಶ್ರಯ್. ಅವನು ತುಂಬಾ ಶಾಂತ. ಅವನ ಅಪೋಸಿಟ್ ಇವನು ತುಂಬಾ ತುಂಟ. ನೋಡ್ತಿದ್ದೀರಾ, ಅವನ ಗೇಮ್ಸ್ ಆಡೋದಕ್ ಹೋಗ್ಬೇಕು ಅಂತ ಹಠ ಮಾಡ್ತಿದ್ದಾನೆ ಅವ್ರ ಮಮ್ಮಿ ಹತ್ರ. ಗೇಮ್ಸ್ ಆಡಕ್ ಹೋಗೋಣ ಅಂತ. ನೋಡಿ ಇವ್ನ್ ಇದಾನೆ ಎಷ್ಟು ಗೇಮ್ಸ್ ಆಡಕ್ ಹೋಗ್ತಿದ್ದಾನೆ. ಒಂಚೂರು ಅಳ್ತಾ ಇಲ್ಲ. ನಿಮ್ಗ್ ನಾನ್ ತೋರಿಸ್ತೀನಿ ನೋಡಿ. ದೊಡ್ಡ ದೊಡ್ಡ ಮಕ್ಳು ಆಡೋದಕ್ಕೆ ಆಗಲ್ಲ ಅಂತ ಅಳ್ತಿದಾವೆ ಅವ್ರ ಅಮ್ಮ ಅಪ್ಪ ಹೋಗು ಅಂದ್ರೆ. ಆದ್ರೆ ಇವನು ನಾನ್ ಕೂಡ್ತೀನಿ ಅಂತ ಇಲ್ಲಿ ನೋಡಿ ಒಳಗಡೆ ಕುತ್ಕೊಂಡಿದ್ದಾನೆ. ಮತ್ತೆ ಅವ್ರ ಮಮ್ಮಿ ಡ್ಯಾಡಿ ಬಾಯ್ ಅಂತ ಹೇಳ್ತಿದ್ದಾನೆ. ಎಷ್ಟು ಅಳ್ತಿಲ್ಲ. ಇಲ್ಲಿ ನಮ್ ಶಾಪಿಂಗ್ ಎಲ್ಲ ಮುಗೀತು. ಮಕ್ಕಳ ಗೇಮ್ಸ್ ಆಡೋದು ಮುಗೀತು. ಇವಾಗ ನಾವ್ ಮನೆಗ್ ಹೋಗ್ತಾ ಇದೀವಿ. ನೋಡ್ತಿದ್ದೀರಾ, ನಾನು ಆದಿ 9 ಗಂಟೆಗೆ ಒಂದ್ ಬಸ್ ಇತ್ತು. ಡೈರೆಕ್ಟ್ ಬೀದರ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಬಟ್ ಹೋಗಕ್ ಆಗ್ಲಿಲ್ಲ, ಲೇಟ್ ಆಗೋಯ್ತು. ಇವಾಗ ಸಮಯ 10:30 11 ಗಂಟೆ ಆಗ್ತಿದೆ. ಇವಾಗ ಹೋಗ್ತಾ ಇದೀವಿ ಮನೆಗೇನೆ. ತವ್ರ ಮನೆಗೆ ಹೋಗ್ತಾ ಇದೀನಿ. ಅಲ್ಲಿಂದ ಬೆಳಗ್ಗೆ ಬಸ್ಗೆ ಹೋಗ್ಬೇಕು ಅಂತ. ಮನೆಗ್ ಬಂದ್ಬಿಟ್ವಿ. ನೋಡ್ತಿದ್ದೀರಾ ಎಲ್ರು. ಇಲ್ಲಿ ಹೇಗೋ ಲೇಟ್ ಆಗಿದೆ. ಮನೆಗ್ ಹೋದ್ರೆ ಅಮ್ಮ ಅಪ್ಪನ್ ಭೇಟಿ ಕೂಡ ಆಗತ್ತೆ ಅನ್ಕೊಂಡು, ನಮ್ಮ ತಂದೆ ತಾಯಿಯವರ ಭೇಟಿ ಕೂಡ ಮಾಡ್ಕೊಂಡು ಹೋಗೋದಾಗತ್ತೆ ಅಂತ ಬಂದ್ವಿ. ತುಂಬಾ ಲೇಟ್ ಆಗಿತ್ತಲ್ವಾ, ಸೊ ಹಾಗಾಗಿ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕೊಂಡು ಮಲ್ಕೊಂಡ್ವಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.